ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ. ಜುಲೈ ತಿಂಗಳಲ್ಲಿ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನು ನಾವು ನೋಡೋಣ ಬನ್ನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಂತ, ಓಂ ಶನಿ ದೇವಾಯ ನಮಃ ಅಂತ ಕಮೆಂಟ್ ಮಾಡಿ. ಓಕೆ, ಮಕರ ರಾಶಿಯವರಿಗೆ ಹೇಗಿದೆ ಜುಲೈ ತಿಂಗಳಿನ ಮಾಸ ಭವಿಷ್ಯ ಎಂಬುದನ್ನು ಗಮನಿಸೋಣ. ಯಾಕಂದರೆ ಮಕರ ರಾಶಿ ಒಂದು ಹಂತಕ್ಕೆ 7.5 ಶನಿ ನಿಮಗೆ ಮುಗಿದಿದೆ, ನಿಮಗೆ ಗೊತ್ತಿದೆ. ಹಾಗೆ ಇನ್ನು ಧನಸ್ಥಾನದಲ್ಲಿ ರಾಹು, ತೃತೀಯ ರಾಶಿಯಲ್ಲಿ ಶನಿ, ಚತುರ್ಥ ಯಾರೆಲ್ಲ ಪಂಚಮ ರಾಶಿಯಲ್ಲಿ ಶುಕ್ರ, ಷಷ್ಠ ರಾಶಿಯಲ್ಲಿ ಗುರು, ಸಪ್ತಮ ರಾಶಿಯಲ್ಲಿ ರವಿ, ಬುಧರು, ಇನ್ನು ಅಷ್ಟಮ ರಾಶಿಯಲ್ಲಿ ಕುಜ, ಸಪ್ತಮ ರಾಶಿಯಲ್ಲಿ ರವಿ, ಬುಧರು ಏನು ತೊಂದರೆ ಇಲ್ಲ. ಅಷ್ಟಮದಲ್ಲಿ ಕುಜ ಇದ್ದಾನೆ, ಅದಷ್ಟೊಂದು ಶುಭವಾದದ್ದಲ್ಲ. ಇನ್ನು ಈಗೆಲ್ಲ ಒಂದು ಗ್ರಹ ಸ್ಥಿತಿ ಇದೆ ನಿಮಗೆ. ಇನ್ನು ನಕ್ಷತ್ರಗಳು ಅಂತಂದರೆ ಉತ್ತರಾಷಾಢ ನಕ್ಷತ್ರ 2, 3, 4ನೇ ಪಾದ, ಶ್ರವಣ ನಕ್ಷತ್ರ 1, 2, 3, 4ನೇ ಪಾದ, ಧನಿಷ್ಠ ನಕ್ಷತ್ರ 1, 2ನೇ ಪಾದದವರು ವಿಡಿಯೋ ಮುಗಿಯೋವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳು ಏನಿದೆ ಎಂಬುದನ್ನು ತಿಳಿಸಿಕೊಡ್ತೀನಿ. ಹಾಗೆ ನೀವು ಹೇಳುವಂಥದ್ದು ಗೋಚರ ಫಲ ಅಂತ ಹೇಳಿ ನಿಮ್ಮ ಜಾತಕದ ಮೇಲೆ, ದಶಾ ಭುಕ್ತಿಗಳ ಮೇಲೆ ವ್ಯತ್ಯಾಸವೂ ಕೂಡ ಬರಬಹುದು. ನೋಡೋಣ ಏನೇನು ಶುಭವಾದಂಥ ಫಲಗಳು ಎಂಬುದನ್ನು ಗಮನಿಸೋಣ. ಅದರ ಪೂರ್ವದಲ್ಲಿ ನೋಡಿ, ಆಷಾಢ ಮಾಸ ಅಂದರೆ ಆಷಾಢ ಮಾಸದ ಕೊನೆಯ ಒಂದು ಸಮಯ 10ನೇ ತಾರೀಕಿಗೆ ಗುರುಪೂರ್ಣಿಮೆ. ವಿಶೇಷವಾಗಿ ಗುರುಗಳನ್ನು ಪೂಜೆ ಪುರಸ್ಕಾರ ಮಾಡುವಂಥದ್ದು. ಹಾಗೆ 16ನೇ ತಾರೀಕು ಕರ್ಕಾಟಕ ಸಂಕ್ರಾಂತಿ, ದಕ್ಷಿಣ ಪುಣ್ಯಕಾಲವೂ ಕೂಡ ಇದೆ. 17ನೇ ತಾರೀಕಿಗೆ ಚಾಮುಂಡೇಶ್ವರಿ ಜನ್ಮೋತ್ಸವ ಇದೆ. ಅಂದರೆ ಚಾಮುಂಡಿ ತಾಯಿ ಹುಟ್ಟಿದ ದಿನ 17ನೇ ತಾರೀಕು. ಹಾಗಾಗಿ 21ನೇ ತಾರೀಕಿಗೆ ಏಕಾದಶಿ ಇದೆ, 22ಕ್ಕೆ ಮಹಾಪ್ರದೋಷ, ಮತ್ತು 24ಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ. ಹಾಗೆ ಅನಂತರ 28ನೇ ತಾರೀಕಿಗೆ ನಾಗ ಚತುರ್ಥಿ, 29ಕ್ಕೆ ನಾಗರ ಪಂಚಮಿ. ಹೀಗೆಲ್ಲ ಇದೆ. ಅಂದರೆ ಹಬ್ಬ ಹರಿದಿನಗಳೇ ಇದೆ. ಒಟ್ಟಿನಲ್ಲಿ 17ನೇ ತಾರೀಕಿನಿಂದ 24ನೇ ತಾರೀಕಿನವರೆಗೂ ಕೂಡ ಕರ್ಕಾಟಕ ರಾಶಿಯಲ್ಲಿ ರವಿ ಇರ್ತಾನೆ. ಅದು ಅಷ್ಟೊಂದು ಶುಭವಾದದ್ದು ಅಲ್ಲ. ಅದಕ್ಕೆ ಮಲಮಾಸ ಅಂತ ಹೇಳಿ ಕರೀತಾರೆ. ಹಾಗಾಗಿ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂಚಿತವಾಗಿ ಪೂಜೆ ಪುರಸ್ಕಾರಗಳನ್ನು ಮಾಡ್ತಾ ಬನ್ನಿ. ಈ ತಿಂಗಳಲ್ಲಿ ನೋಡಿ 7ನೇ ತಾರೀಕು ಅನುರಾಧ ನಕ್ಷತ್ರ ಇದೆ, ಒಳ್ಳೆ ದಿವಸ ಇದೆ. ಆ ದಿವಸ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಮತ್ತು 14ನೇ ತಾರೀಕು ಇದೆ, 14ನೇ ತಾರೀಕು ಏನಾದರೂ ಸಾಧ್ಯವಾದ ಮಟ್ಟಿಗೆ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳಿ. ಹೀಗೆಲ್ಲ ಇದೆ. ಮಕರ ರಾಶಿಯವರು ಒಂದು ಹಂತಕ್ಕೆ ಬೆಳಕಿನ ಕಡೆಗೆ ಬಂದಿದ್ದೀರಿ ನೀವು ಅಲ್ವಾ. ಎಷ್ಟೋ ಸಲ ನಾವು ನೋಡ್ತಾ ಇರ್ತೇವೆ ಕಷ್ಟ, ತೊಂದರೆ, ಸಮಸ್ಯೆಗಳು ಒಂದೇ ಸಲ ಯಾರ ಬಗ್ಗೆಯೂ ಅರಿಯುವುದಿಲ್ಲ. ಓವರ್ ನೈಟ್ ಇವತ್ತು ಆಯ್ತಪ್ಪ, ನಾಳೆ ಬೆಳಗ್ಗೆ ಏನೋ ಒಂದು ಆಯಿತು ಅಂತ ಆಗೋದಿಲ್ಲ. ಎಲ್ಲ ಅಷ್ಟಾಗಿ ಹೋಗುತ್ತದೆ. ಅಂದರೆ ಅಷ್ಟಾಗಿ ಒಂದೇ ಸಲ ಯಾವುದು ನಿಮಗೆ ಶುಭ ಇರಬಹುದು, ಅಶುಭ ಇರಬಹುದು, ಯಾವುದು ಕೂಡ ಆಗುವುದಿಲ್ಲ. ಹಾಗಾಗಿ ಒಂದು ಹಂತಕ್ಕೆ ನಿಮಗೆ ಈಗ 7.5 ಶನಿ, ಟೆನ್ಷನ್, ಚಿಂತೆ ಇತ್ಯಾದಿಗಳು ಇತ್ತಲ್ಲ, ಅದರಿಂದ ಸ್ವಲ್ಪ ಬೆಳಕಿಗೆ ಬಂದಿದ್ದೀರಿ ಅಂತಾನೆ ಅಂದ್ಕೊಳ್ಳಿ. ನನಗೆ ಅನಿಸ್ತಾ ಇದೆ. ಯಾಕಂದರೆ ನೋಡಿ, ಒಂದು ಹಂತಕ್ಕೆ ಗುರುವಿನ ಬಲ ಇಲ್ಲ. ಆದರೂ ಕೂಡ ತೃತೀಯ ರಾಶಿಯಲ್ಲಿ ಶನಿ ರಾಶಾಧಿಪತಿ ತೃತೀಯದಲ್ಲಿ ಇರುವಂಥದ್ದು ಒಳ್ಳೆಯದೇ. ಪಂಚಮ ರಾಶಿ ಶುಕ್ರ, ಹಾಗಾಗಿ ಶುಕ್ರನ ಬಲ ಇದೆ ನಿಮಗೆ. ಗುರು ಬಲ ಇಲ್ಲದೇ ಇದ್ದರೂ ಕೂಡ ಶುಕ್ರನ ಬಲ ಇದೆ. ಗುರುವಿನ ಬಲ ಅಥವಾ ಕುಜನ ಬಲ, ಮೂರರಲ್ಲಿ ಯಾವುದಾದರೂ ಒಂದು ಬಲ ಇರಬೇಕು. ಯಾಕಂದರೆ ಕುಜನು ಅಷ್ಟಮದಲ್ಲಿ ಇದ್ದಾನೆ, ನಿಮಗೇನು ಹೆಚ್ಚಿನಾದಂಥ ಲಾಭ ಕೊಡೋಕ್ಕಿಲ್ಲ. ಅಂದರೆ ಶುಕ್ರ ಒಂದು ಹಂತಕ್ಕೆ ಲಾಭಾಂಶಗಳನ್ನು ಕೊಡಬಹುದು. ಮತ್ತು ಗುರುವು ಕೂಡ 12ನೇ ರಾಶಿಯಿಂದ ಗುರು ನೋಡಲ್ಪಟ್ಟಿದ್ದಾನೆ. ಹಾಗಾಗಿ ಒಂದು ಒಳ್ಳೆಯದಕ್ಕೆ ಖರ್ಚಾಗಬಹುದು, ಒಳ್ಳೆಯದಕ್ಕೋಸ್ಕರ ಏನಾದರೂ ಒಂದು ಪ್ರಯತ್ನಗಳಾಗಬಹುದು. ಅಂದರೆ ಬಸ್ ನೋಡೋಣ, ನಿಮ್ಮ ಆರೋಗ್ಯ ನೋಡಿಕೊಳ್ಳೋಣ. ಆರೋಗ್ಯದಲ್ಲಿ ತಕ್ಕಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ. ಕೈಕಾಲು ನೋವು, ಸೊಂಟ ನೋವು, ಸುಸ್ತು ಆಗುವಂಥದ್ದು ಇದೆಲ್ಲ ಸ್ವಲ್ಪ ಒಳ್ಳೆ ರೀತಿಯಾಗಿ ಆಗ್ತಾ ಇದೆ ನಿಮಗೆ. ಯಾಕಂದರೆ ಡೆವಲಪ್ ಆಗ್ತಾ ಇದೆ. ಹೇಳಬೇಕು ಅಂದರೆ ನಿಮಗೆ ಎಷ್ಟೋ ಸಲ ನಾವು ಅಂದ್ಕೊಳ್ತೇವೆ ಆರೋಗ್ಯದಲ್ಲಿ ಅನುಕೂಲ ಇಲ್ಲ, ಅಥವಾ ಆರೋಗ್ಯದಲ್ಲಿ ಏನು ಉತ್ತಮವಾದಂಥ ಫಲಿತಾಂಶ ಆಗ್ತಾ ಇಲ್ಲ ಅಂದ್ಕೊಳ್ತೇವೆ. ಆದರೆ ಆರೋಗ್ಯದಲ್ಲಿ ಒಳ್ಳೆ ರೀತಿಯಾದಂತಹ ಅನುಕೂಲತೆಗಳನ್ನು ನೀವು ಈ ತಿಂಗಳಲ್ಲಿ ಕಾಣಬಹುದು. ಅಂದರೆ ಡೆವಲಪ್ ಆಗಬಹುದು. 2ನೇ ರಾಶಿ ರಾಹು. ಎಷ್ಟೋ ಸಲ ನಿಮಗೆ ಮಾತಾಡಿದರೂ ತಪ್ಪು, ಮಾತಾಡದೇ ಇದ್ದರೂ ತಪ್ಪಾಗುತ್ತೆ. ಹಾಗಾಗಿ ಮಾತ್ರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಬೇಕು. ಹಣಕಾಸು ಬಂದರೆ ತಕ್ಕ ಮಟ್ಟಿಗೆ ಸ್ವಲ್ಪ ಜಾಸ್ತಿನೇ
ಹಣ ಬರುತ್ತದೆ ನಿಮಗೆ. ಅಂದರೆ ಹಿಂದೆ ನೋಡಲಿಕ್ಕೆ ಹೋದರೆ ರೂಪಾಯಿ ಎಣಿಸುವಂತಹ ಪ್ರಯತ್ನ ಆಗೋಯಿತು. ಎಷ್ಟೋ ಅಗರ್ಭ ಶ್ರೀಮಂತರಾದವರು ಇಲ್ಲ, ಏನೂ ಇಲ್ಲ. ಸಾಡೆ ಸಾತಿ ಶನಿ ಬಂದಾಗ ಒದ್ದಾಟ ಎಲ್ಲ ಕಳ್ಕೊಂಡಿದ್ದೇನೆ. ಯಾರೋ ಒಬ್ಬರು ಕಾಮೆಂಟ್ ಮಾಡಿದರು, ಕೊನೆಗೆ ಪ್ರಾಣ ಇದೆ, ಇದು ಕಳೆದ್ಬಿಟ್ರೆ ಆಗೋಯ್ತು ಅಂತ. ಹಾಗೆ ಅಷ್ಟೊಂದು ದೃಢ ಇರಬಾರ್ದು. ಯಾಕಂದರೆ ಧೃತಿ ಅಂತಂದರೆ ಈ ಮನಸ್ಸು ಬುದ್ಧಿಯನ್ನು ಯಾವತ್ತೂ ಕೆಡಿಸಿಕೊಳ್ಬಾರ್ದು. ಕಷ್ಟ ಬರುತ್ತೆ, ಕಷ್ಟ ಬಂದರೂ ಕೂಡ ಹೇಗಾದರೂ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಬೇಕು. ನೋಡಿ, ಎಷ್ಟೋ ಸಲ ಪ್ರಾಣಿಗಳು ಪಕ್ಷಿಗಳನ್ನು ನಾವು ನೋಡ್ತಾ ಇರ್ತೇವೆ. ಏನಾದರೂ ಮಾಡಿ ನಾವು ಉಪಾಯದಿಂದ ಹೊರಗಡೆ ಬರುವಂಥ ಪ್ರಯತ್ನಗಳನ್ನು ಪ್ರಾಣಿಗಳು ಪಕ್ಷಿಗಳು ಮಾಡ್ತಾರೆ. ಹಾಗಿದ್ದಾಗ ನಾವು ಕೂಡ ಮಾಡಬೇಕಲ್ವಾ? ಮನುಷ್ಯನಿಗೆ ಕಷ್ಟ ಅಳುವಂಥ ಸ್ವಾಭಾವಿಕ ಬಂದೇ ಬರುತ್ತೆ. ಕಷ್ಟ ಇದೆ ಅಂತ ಹೇಳ್ತಾ ಹೋದರೆ ಇನ್ನೂ ಕಷ್ಟ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ಬೆಳಕು ಬಂದರೆ ಆ ಕಡೆಗೆ ನಾವು ಹೋಗ್ತಾ ಬರಬೇಕು. ಜೀವನದಲ್ಲಿ ಒಂದೇ ಸಲ ಯಾವುದು ಬದಲಾವಣೆ ಆಗುವುದಿಲ್ಲ ನಿಮಗೆ. ಯಾಕಂದರೆ ತುಂಬ ಸಾಲ ಮಾಡಿಕೊಂಡು ತುಂಬ ಸಮಸ್ಯೆ ಮಾಡಿಕೊಂಡಿರುವಂಥವರಿಗೆ ಒಂದೇ ಸಲ ಸ್ವಲ್ಪ ಸಂಬಳ ಬಂದರೆ ಸಾಕಾಗುವುದಿಲ್ಲ. ಕೆಲಸ ಇಲ್ಲದೆ 2 ವರ್ಷ ಆಯಿತು ಅಂತಿದ್ರೆ ಒಂದೇ ಸಲ ಕೆಲಸ ಸಿಕ್ಕಿ ಏನೋ 30,000 40,000 ಸಂಬಳ ಸಿಕ್ಕಿದರೆ ಇಮಿಡಿಯೇಟಾಗಿ ಸಾಲ ತೀರಿಸಲಿಕ್ಕೆ ಆಗುತ್ತಾ? ಖಂಡಿತ ಸಾಲ ತೀರಿಸಲಿಕ್ಕೆ ಆಗಲ್ಲ. ಆದರೂ ಕೂಡ 30,000 ರೂಪಾಯಿ ಬರುತ್ತದೆ ಅಲ್ವಾ? ಒಂದು ಹಂತಕ್ಕೆ ಮೇಲ್ಮಟ್ಟಕ್ಕೆ ಹೋಗಬಹುದು. ಸ್ವಲ್ಪನಾದರೂ ಹೋಗುವ ಸಾಧ್ಯತೆಗಳು ಇದ್ದಾವೆ. ನಿಮಗೆ ಸಾಧ್ಯತೆಗಳು ಇಲ್ಲ ಅಂತಲ್ಲ, ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಮೃಗ ಶಚನಕರು ಬೃಕರು ಭೃಗಯ ಕುಂಭನ ನಿಜನಾಮ ವಾಚವು ಅಂತ ಗ್ರಂಥಗಳಲ್ಲಿ ಹೇಳ್ತಾರೆ. ಮಕರ ಲಗ್ನ ಅಂತಂದರೆ ಹಠ ಹಿಡಿದು ಮಾಡುವಂಥ ಒಂದು ಛಲ ಇರುವಂಥದ್ದು. ಈ ಛಲವೇ ಇಲ್ಲಿ, ಹಠವೇ ಇಲ್ಲಿ ಅಂತಂದರೆ ಏನು ಮಾಡಲಿಕ್ಕೆ ಆಗಲ್ಲ. ನಿಮ್ಮಲ್ಲಿ ಹಠ ಮತ್ತು ಛಲ ಎರಡೂ ಕೂಡ ಇದೆ. ಛಲದಂಥ ಮಲ್ಲ ಅಂದರೆ ಏನಾದರೂ ಸಾಧಿಸ್ತೀರಿ, ಆಗುತ್ತೆ ಹೇಳುವಂಥದ್ದು ಇದೆ. ಆದರೆ ಯಾವುದೇ ಒಂದು ದುಸ್ವಪ್ನ ಕಂಡು ಹೋಯಿತು, ಏನು ಮಾಡಬೇಕಪ್ಪ, ಅಥವಾ ಹೋಗುವಾಗ ಯಾವುದೋ ಒಂದು ಶಕುನ ಸರಿಯಾಗಲಿಲ್ಲ, ಏನು ಮಾಡಬೇಕಪ್ಪ, ಇಂಥದ್ದೆಲ್ಲ ಚಿಂತೆ ಮಾಡಬಾರ್ದು. ನಾವು ಆ ಕೆಲಸದ ಬಗ್ಗೆ ಪ್ರಯತ್ನ ಮಾಡ್ತಾ ಇರಬೇಕು. ಯಾಕಂದರೆ ಅಟ್ಲೀಸ್ಟ್ ಇಷ್ಟೊಂದು ಅನುಭವ ಆದರೂ ಬರುತ್ತೆ. ಒಂದು ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಬಿಸ್ನೆಸ್ಸನ್ನು ಮಾಡೋರ ಜೊತೆಗೇ ಹೋಗಬೇಕು. ಯಾಕಂದರೆ ಅದರಿಂದ ನಮಗೆ ತಿಳುವಳಿಕೆ ಬರುತ್ತೆ, ಅದರಿಂದ ಲಾಭಾಂಶ ಸಿಗದೇ ಇರಬಹುದು, ಅಥವಾ ನಮ್ಮ ಸಮಯ ವೇಸ್ಟ್ ಆಗಬಹುದು. ಎಲ್ಲವೂ ಕೂಡ ಇದ್ದರೆ ಅದಕ್ಕೆ ನೋಡಿ, ಇವತ್ತಿನ ದಿವಸ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಂಥವರು ಬೇರೆ ಜೊತೆಗೆ ಹೋಗ್ತಾರೆ. 1 ವರ್ಷ 3 ವರ್ಷ 6 ವರ್ಷ ಕೆಲಸ ಮಾಡ್ತಾರೆ. ಕೊನೆಗೆ ಸ್ವಂತವಾಗಿ ಅದನ್ನು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾರೆ. ಏನಂತೇಳಿ ತಿಳುವಳಿಕೆ ಇಲ್ಲದೆ ಇದ್ದ ಹಾಗೆ ನಾವು ಬಿಸ್ನೆಸ್ಗೆ ಹೋಗಿ ಲಾಸ್ ಆಗ್ತೇವೆ. ಮಕರ ರಾಶಿಯವರ ಕಥೆ ಕೂಡ ಹಾಗೆ ಆಗಿದೆ. ಅನಂತರದಲ್ಲಿ ಮುಂದೆ ನಾವು ಯೋಚನೆ ಮಾಡ್ತಾ ಹೋದರೆ ನೋಡಿ, ಶುಕ್ರನಿಂದ ನಾವು ಚಿಂತೆ ಮಾಡೋಣ. ನೆಕ್ಸ್ಟ್ ಶುಕ್ರ ಪಂಚಮದ ರಾಶಿಗೆ ಕೂತ್ಕೊಂಡಿದ್ದಾನೆ. ಇದು ಬಹಳ ಒಳ್ಳೆಯದಾದಂಥದ್ದು. ಅವನು ಕೂಡ ಕುಜನ ರಾಶಿಯಲ್ಲಿ ಕೂತಿದ್ದಾನೆ. ಒಂದೇನಾದರೂ ಕಾನೂನಿನ ಸಂಬಂಧವಾದಂತಹ ತೊಂದರೆಗಳು ಸ್ವಲ್ಪ ಪರಿಹಾರ ಆಗುವಂಥದ್ದು ಸಾಧ್ಯತೆಗಳು, ಕೋರ್ಟ್ ಕಚೇರಿ ಅಥವಾ ಡೈವರ್ಸ್ ಅದು ಇದು ಒದ್ದಾಟ ಇದ್ದರೆ ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳಿರುತ್ತೆ. ಎಷ್ಟೋ ಸಲ ಕಾನೂನು ರೀತಿಯಲ್ಲಿ ಅನುಕೂಲನೇ ಇಲ್ಲ, ಎಲ್ಲ ಒದ್ದಾಟ ಕಿರಿಕಿರಿ ಆಗ್ತಾ ಇರುತ್ತೆ. ಸ್ವಲ್ಪ ಬದಲಾವಣೆ ಆಗುವಂಥ ಸಾಧ್ಯತೆಗಳು, ಮತ್ತು ಮನೆಯಲ್ಲಿ ಮಂಗಳಕರ ವಾತಾವರಣಗಳು, ಮನೆಯಲ್ಲಿ ಏನೋ ಸಂತಸ ಆಗದೇ ಇದ್ದವರಿಗೆ ಸಂತಾನದ ಒಂದು ಶುಭವಾದಂಥ ಸೂಚನೆ ಆಗುವಂಥದ್ದು, ಮತ್ತು ಮದುವೆಗೆ ಹತ್ತಿರ ಬಂದು ಇನ್ನೂ ಡೇಟ್ ಫಿಕ್ಸ್ ಆಗ್ತಾ ಇಲ್ಲ, ಏನು ತಿಳಿಸ್ತೇನೆ ಅಂತ ಹೇಳ್ತಿದ್ದಾರೆ ಅಂತ ಇರೋರು ಯಾವುದೋ ಒಂದು ಡೇಟ್ ಗುರುತು ಹಾಕುವಂಥದ್ದು, ಅಂದರೆ ಮುಂದೆ ಹೋಗುವಂಥ ಸಾಧ್ಯತೆಗಳು ಆಗುವಂಥದ್ದು. ಮತ್ತು ಶುಕ್ರನ ಮನೆಯಲ್ಲಿ ಒಂದು ಶಾಂತಿ ಸಮೃದ್ಧಿಯೇ ಇಲ್ಲ, ಖುಷಿಯೇ ಇಲ್ಲ ಅಂತಿದ್ರಿ. ಶುಕ್ರನು ಬಂದ ತಕ್ಷಣವೇ ಖುಷಿ ಕೊಡ್ತಾನೆ. ಯಾವಾಗಲೂ ಕೂಡ ಪಂಚಮ ರಾಶಿಯ ಶುಕ್ರನು ನಿಮಗೆ ಖುಷಿಯನ್ನು ಕೊಡ್ತಾನೆ. ಖುಷಿ ಯಾವುದರಲ್ಲಿ ಬರಬಹುದು? ಒಂದು ಸ್ವಲ್ಪ ಹೊರಗಡೆ ಓಡಾಡಿಕೊಂಡು ಬರಬಹುದು. ಎರಡನೆಯದಾಗಿ ಸ್ವಲ್ಪ ಜಾಬ್ಗೆ ಸ್ವಲ್ಪ ದುಡ್ಡು ಬರಬಹುದು. ಈ ತಿಂಗಳಲ್ಲಿ ದುಡ್ಡೇ ಇಲ್ಲ ಅಂತ ಓದಾಡ್ತಾ ಇದ್ದಂಥವರಿಗೆ ಸ್ವಲ್ಪ ದುಡ್ಡು ಬರಬಹುದು ಈ ತಿಂಗಳಲ್ಲಿ. ಹಾಗಾಗಿ ಹಣಕಾಸಿನ ವಿಷಯದಲ್ಲಿ ಲಕ್ಷ್ಮೀನಾರಾಯಣ ದೇವರ ಅನುಗ್ರಹ ಆಗಬಹುದು. ಯಾವಾಗಲೂ ಶುಕ್ರ ಬಹಳ ಉತ್ತಮವಾದಂಥ ಫಲ ಕೊಡಲಿಕ್ಕೆ ಸಾಮರ್ಥ್ಯ ಕೊಡ್ತಾನೆ. ಆವಾಗ ನಿಮಗೆ ಮುಖ್ಯವಾದಂಥದ್ದು ಇವತ್ತಿನ ಜೀವನಕ್ಕೆ ನಮ್ಗೆ ಹಣಕಾಸು ಬೇಕಾಗಿದೆ, ಹಾಗಂತ ಹಣಕಾಸನ್ನು ಶುಕ್ರ ಕೊಡ್ತಾನೆ. ಅನಂತರದಲ್ಲಿ ತೃತೀಯ ಶನಿ ನೋಡಿ, ಶನಿ ಸ್ವಲ್ಪ ತೃತೀಯದಲ್ಲಿದ್ದಾನೆ. ಹಾಗಾಗಿ ವಿಕ್ರಮವನ್ನು ಜಾಸ್ತಿ ಮಾಡ್ತಾ ಇರ್ತಾನೆ. ನಿಮ್ಮಲ್ಲಿ ಇರುವಂಥದ್ದೇ ಬೆಳೆಸ್ತಾ ಇದ್ದಾನೆ, ನಿಮ್ಮಲ್ಲಿ ಇರುವಂಥದ್ದನ್ನೇ ಅಭಿವೃದ್ಧಿ ಮಾಡ್ತಾ ಇದ್ದಾನೆ. ಗುರು ಅಂತ ಅನುಕೂಲ ಕೊಡದೇ ಇರಬಹುದು. ಯಾಕಂದರೆ ಗುರು ನಿಮಗೆ ಒಂದು ಹಂತಕ್ಕೆ 12ನೇ ರಾಶಿಗೆ ದೃಷ್ಟಿ ಇದೆ. ಹಾಗಾಗಿ ಗುರು ನಿಮಗೆ ಒಳ್ಳೆಯದಕ್ಕೆ ಖರ್ಚು ಮಾಡುವಂಥದ್ದು, ದೇವತಾ ಪ್ರಾರ್ಥನೆ ಮಾಡುವಂಥದ್ದು, ದೇವಸ್ಥಾನಕ್ಕೆ ಹೋಗುವಂಥದ್ದು, ದರ್ಶನ ಮಾಡುವಂಥದ್ದೆಲ್ಲ ಮಾಡಬಹುದು. ಗುರು ಅಂದರೆ ಖರ್ಚು ಏನು ಮಾಡಿದ್ರೂ ಕೂಡ ಒಳ್ಳೆಯದಕ್ಕೆ ಆಗುತ್ತೆ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿ 3 ಪ್ರದಕ್ಷಿಣೆ ಮಾಡಿದ ತಕ್ಷಣ ನಾಳೆ ಬೆಳಗ್ಗೆನೇ ಬದಲಾವಣೆ ಆಗಬೇಕು ಅಂದರೆ ನಮ್ಮಷ್ಟೊಂದು ದೊಡ್ಡದಾದಂಥ ಪ್ರಾರಬ್ಧ ಕರ್ಮಗಳೆಲ್ಲ ಬದಲಾವಣೆ ಆಗುವುದಿಲ್ಲ. ಹಾಗಾಗಿ ನಾವು ಮಾಡುವಂಥ ಒಳ್ಳೆಯ ಕೆಲಸಕ್ಕೆ ಒಳ್ಳೆಯ ಫಲ ಹಿಂದೆ ಇದೆ.
ಮತ್ತು ಅಂದರೆ ಶಾಸ್ತ್ರವೀತವಾದಂಥದ್ದು. ಇವತ್ತು ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಥವಾ ದೇವತಾ ನಾಮಸ್ಮರಣೆ ಮಾಡಿದ್ರಿ ಅಥವಾ ಇನ್ನೊಬ್ಬರಿಗೆ ಪರೋಪಕಾರ ಮಾಡಿದ್ರಿ ಅಂತಂದರೆ ಅದು ಆ ಕ್ಷಣಕ್ಕೆ ಆಗದೆ ಇರಬಹುದು ನಮಗೆ, ಆದರೆ ಕಾಲಾಂತರದಲ್ಲಿ ಒಳ್ಳೆಯ ಫಲ ಕೊಟ್ಟೇ ಕೊಡುತ್ತದೆ. ಅದು ಕರ್ಮ ಬೀಜರೂಪವಾದಂಥದ್ದು. ಅದನ್ನು ನಾವು ಬಿತ್ತಿದಾಗ ಅದರಿಂದ ಒಳ್ಳೆಯ ಫಲವೋ ಅಂದರೆ ಸುಕೃತೋ ದುಷ್ಟೈತೆ ಚವ ಎಂಬುದಾಗಿ ಹೇಳಿದ್ದಾರೆ, ಚೈವ ಎಂಬುದಾಗಿ ಹೇಳಿದ್ದಾರೆ. ಒಳ್ಳೆಯ ಫಲ ಇರ್ಬೋದು, ಕೆಟ್ಟ ಫಲ ಇರ್ಬೋದು, ಫಲ ಆಗಲೇಬೇಕು. ಹಾಗಾಗಿ ಎಷ್ಟೋ ಸಲ ಮಕರ ರಾಶಿಯವರು ಬಹಳ ಜನರನ್ನು ಕಮೆಂಟ್ ಹಾಕುವುದನ್ನು ನೋಡಿದ್ದಾರೆ. ಕಷ್ಟ ಇದ್ದಾಗ ದೇವರ ಪೂಜೆ ಮಾಡಿದರೂ ಪ್ರಯೋಜನ ಇಲ್ಲ, ಏನೇ ಮಾಡಿದರೂ ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತಾರೆ. ಖಂಡಿತ ನಾವು ಹಾಗೆ ಮನಸ್ಸಿನ ಭಾವನೆ ಮಾಡ್ಕೊಳ್ಬಾರ್ದು. ಆ ಭಗವಂತನನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಂಬಿ ಕೆಲಸವನ್ನು ಮಾಡಬೇಕು. ನಂಬಿ ಕೆಟ್ಟವರಿಲ್ಲ, ಆ ದೇವರನ್ನು ನಂಬಿ ಪ್ರಯತ್ನ ಮಾಡಿ ಅದರಿಂದ ಒಂದು ಒಳ್ಳೆ ರೀತಿಯಾದಂಥ ರಿಸಲ್ಟ್ ತರಬೇಕು. ನಾವು ನಂಬಲೇ ಇಲ್ಲ, ಒಳ್ಳೆ ಕೆಲಸ ಮಾಡಿಲ್ಲ ಅಥವಾ ಅನುಕೂಲವೇ ಆಗಿಲ್ಲ ಅಂದರೆ ಒಳ್ಳೆ ಕೆಲಸವೇ ಮಾಡಿಲ್ಲ ಅಥವಾ ಅನುಕೂಲವೇ ಆಗಿಲ್ಲ ಅಂದರೆ ಏನು ತಾನೇ ಮಾಡಲಿಕ್ಕಾಗುತ್ತೆ. ಹಾಗಾಗಿ ನಂಬಿಕೆಯನ್ನು ಬಹಳ ಮುಖ್ಯವಾದಂಥ ತಾಯಿಯ ಹಾಗೆ ನಂಬಿಕೆ ಹೇಳುವಂಥದ್ದು. ಅನಂತರ ಒಂದು 5 ನಿಮಿಷದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸಿಕೊಳ್ಳಿ. ಒಂದನೇದಾಗಿ ಕುಜನಿಂದ ಚಿಂತನೆ ಮಾಡಬೇಕು. ಸ್ವಲ್ಪ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಅದನ್ನು ಸ್ವಲ್ಪ ನೋಡ್ಕೊಂಡು ಮಾಡಿ ಅಂತ ಹೇಳ್ತೇನೆ. ಸಣ್ಣ ಪುಟ್ಟ ರಿಯಲ್ ಎಸ್ಟೇಟ್ ಉದ್ಯಮಗಳಿರ್ಬೋದು, ಭೂಮಿ ವ್ಯಾಪಾರ ವ್ಯವಹಾರ ಮಾಡುವ ಸ್ವಲ್ಪ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ, ಗಾಬರಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಮತ್ತು ತಂದೆ ತಾಯಿಯ ಆರೋಗ್ಯದಲ್ಲಿ ವಿಷಯ ಸ್ವಲ್ಪ ಜಾಗ್ರತೆ ಇರಲಿ. ತಂದೆ ತಾಯಿಯವರಿಗೆ ಆರೋಗ್ಯಕ್ಕೆ ಸ್ವಲ್ಪ ಕಿರಿಕಿರಿ ಆಗುವುದು ಚಿಂತೆ, ಮತ್ತು ಆರೋಗ್ಯದ ವಿಷಯದಲ್ಲಿ ಜಾಗ್ರತೆ ವಹಿಸಿ ಅಂತ ಹೇಳ್ತಾ, 4ನೇದಾಗಿ ನೀರಿನ ವಿಷಯದಲ್ಲಿ ಜಾಗ್ರತೆ. ಬೇರೆ ನೀರನ್ನು ದಾಟಿ ಹೋಗುವಾಗ ಅಥವಾ ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅಂತ ಹೇಳ್ತೀನಿ. ಎಲ್ಲ ವಿಷಯದಲ್ಲೂ ಸ್ವಲ್ಪ ಮಕರ ರಾಶಿಯವರು ಈ ತಿಂಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ. ಯಾಕಂದರೆ ಒಳ್ಳೆಯದು ಅಂತ ಇದ್ಮೇಲೆ ಕೆಟ್ಟ ಫಲಗಳು ಕೂಡ ಇದ್ದೇ ಇರುತ್ತೆ. ಬರೀ ಒಳ್ಳೆಯದನ್ನೇ ದೇವರು ಯಾವತ್ತೂ ಕೊಡೋದಿಲ್ಲ. ನಾವು ಕೆಟ್ಟದಾಗಲಿ ಒಳ್ಳೆಯದಾಗಲಿ ಪಾಲಿನಲ್ಲಿ ತಗೋಬೇಕು, ಒಳ್ಳೆ ದಾರಿಯಲ್ಲಿ ನಡಿಬೇಕು ಅಂತ ಹೇಳಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಜುಲೈ ಮಾಸ ಭವಿಷ್ಯನ ನೋಡಿದ್ರಲ್ಲ, ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಬಾಯ್, ಟೇಕ್ ಕೇರ್, ಬಾಯ್ ಆಲ್ ಫ್ರೆಂಡ್ಸ್.